ಹಲೋ ಸ್ಟೂಡೆಂಟ್ಸ್, ಈ ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಿಪ್ರೇಷನಲ್ಲಿ ಇವತ್ತು ಸೆಕೆಂಡ್ ಚಾಪ್ಟರ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಸೊ ಇದನ್ನು ಒಂದಿಷ್ಟು ಎಪಿಸೋಡ್ಗಳಲ್ಲಿ ನೋಡುವ ನಾವು. ಇವತ್ತು ಎವರೇಜ್ ಸ್ಪೀಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದ್ರ ಮೇಲೆ ಸಾಮಾನ್ಯವಾಗಿ ಎಲ್ಲ ಎಕ್ಸಾಮ್ಗಳಲ್ಲಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಭಾಳ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಫಸ್ಟು ಈ ಎವರೇಜ್ ಸ್ಪೀಡನ್ನು ನಾವು ಹೇಗೆ ಹೇಳ್ತೀವಿ ಇದು ಗೊತ್ತಿದೆ ನಿಮಗೆ. ಯೂಸಲಿ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೋಟಲ್ ಟೈಮ್ ಡ್ಯೂರೇಷನ್. ಎರಡು ಇದ್ರೆ ಸಾಕು ನಮಗೆ. ಏನು ಬೇಕು? ಟೋಟಲ್ ಡಿಸ್ಟೆನ್ಸ್. ಯಾಕೆಂದರೆ ಇದು ಸ್ಪೀಡ್, ಇದು ಡಿಸ್ಪ್ಲೇಸ್ಮೆಂಟ್ ಬೇಡ ನಮಗೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡ್ ಬೈ ಟೋಟಲ್ ಟೈಮ್ ಡ್ಯೂರೇಷನ್ ಅಂತೇಳಿ. ಸೊ ಅದನ್ನು ನಾವು ಈ ಬಾರ್ ಅಂತ ಬರಿತೀವಿ. ಜನರಲಿ ನಾವು ಥಿಯರಾಟಿಕಲಿ ಹೋಗೋದಾದರೆ, ನಾವು ಇಲ್ಲಿ ಕಾಂಪಿಟೇಟಿವ್ ಸೆಕ್ಷನ್ನಲ್ಲಿ ಇದ್ದೀವಿ ಅಂದರೆ ವಿ ಅಂತ ಬರೀರಿ, ಪರವಾಗಿಲ್ಲ. ಸೊ ಎಕ್ಸ್ ಅನ್ನೋದು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡು, ಟಿ ಅನ್ನೋದು ಟೋಟಲ್ ಟೈಮ್ ಟೇಕನ್. ಸೊ ಆ ಒಂದು ಜರ್ನಿಯಲ್ಲಿ ಕಂಪ್ಲೀಟ್ ಎಷ್ಟು ಟೈಮ್ ಇದೆ ಅನ್ನೋದು ಟೈಮ್ ಡ್ಯೂರೇಷನನ್ನು ಟಿ ಅಂತ ಬರಿತೀವಿ. ಈಗ ನೋಡಿ, ಒಂದನೇದು, ಈಗ ಕೆಲವೊಮ್ಮೆ ಡೈರೆಕ್ಟ್ ಇದ್ದರೆ ಭಾಳ ಅದು ಸಿಂಪಲ್ ಬಿಡಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಷ್ಟೇ ಎಕ್ಸ್ ಕೊಟ್ಟರು ಟಿ ಕೊಟ್ಟರು ಅಂದರೆ ಥಿಯರಿ ಎಕ್ಸಾಮಲ್ಲಿ ಒಂದು ಮಾರ್ಕಿಗೆ ಕೇಳ್ಬೋದೇನು. ಬಟ್ ಈಗ ಏನಾಗುತ್ತೆ ಕೇಳಿದರೆ, ಬಾಡಿ ಕವರ್ಸ್ ಡಿಸ್ಟೆನ್ಸಸ್ x1 ಆ್ಯಂಡ್ x2 ಇನ್ ಟೈಮ್ t1 ಆ್ಯಂಡ್ t2. ಸೊ ಎರಡು ಟೈಮ್ ಬೇರೆ ಬೇರೆ ಇದೆ, ಡಿಸ್ಟೆನ್ಸ್ಗಳು ಬೇರೆ ಬೇರೆ ಇವೆ ಅಂದ್ಕೊಂಡು ಆವಾಗ ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಸೇಮ್ ಇದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಬಟ್ ಏನು ಕೇಳಿದರೆ, ಟೋಟಲ್ ಡಿಸ್ಟೆನ್ಸನ್ನು ನೋಡೋದು. x1 ಮತ್ತು x2 ಅನ್ನು ಕೂಡಿಸಿದರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಸಿಗುತ್ತೆ. ಅದೇ ಥರ ಈ ಟೈಮ್ ಇಂಟರ್ವಲ್ ಇದೆಯಲ್ಲ, ಫಸ್ಟ್ ಜರ್ನಿಯಲ್ಲಿ t1 ಟೈಮು, ಸೆಕೆಂಡ್ ಜರ್ನಿಯಲ್ಲಿ t2. ಸೊ ಆ ಟೈಮನ್ನು ಕೂಡಿಸಿದರೆ ಇವೆರಡನ್ನ ಡಿವೈಡ್ ಮಾಡಿದರೆ, ಅಂದರೆ ಮಾಡ್ತಾ ಇರೋದು ಅದೇ, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೋಟಲ್ ಟೈಮ್ ಡ್ಯೂರೇಷನ್. ಸೊ ಆವಾಗ ನಮಗೆ ಎವರೇಜ್ ಸ್ಪೀಡ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಏನು ಕೇಳಿದರೆ, ಈಗ ಕೇಸ್ 2 ನೋಡಿ, ಇದೇ ಒಂದು ಸಂದರ್ಭದಲ್ಲಿ ಎ ಬಾಡಿ ಕವರ್ಸ್ ಡಿಸ್ಟೆನ್ಸಸ್ x1 ಆ್ಯಂಡ್ x2 ವಿತ್ ಸ್ಪೀಡ್ v1 ಆ್ಯಂಡ್ v2 ಅಂತ ಕೊಟ್ಟರು. ಏನಾಯಿತು? ಈಗ ನಮಗೆ ಇಲ್ಲಿ ಟೈಮ್ ಕೊಡಲಿಲ್ಲ ಅವರು. ಸೊ v1 ಆ್ಯಂಡ್ v2 ಅನ್ನು ಕೊಟ್ಟಿದ್ದಾರೆ. ಬಟ್ ನಮ್ಗೆ ಗೊತ್ತಿದೆ ಈ ಎವರೇಜ್ ಸ್ಪೀಡ್ ಅನ್ನೋದು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತೇಳಿ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ಬೋದು? ಟೈಮ್ ಈಸ್ ಈಕ್ವಲ್ ಟು x ಬೈ v, ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಈ ರೀತಿ ಮಾಡ್ಕೊಂಡಾಗ ನಮಗೆ ಟೈಮ್ ಕೊಡಲಿಲ್ಲ ಅಂತ ನಾವೇನು ಹುಡ್ಕೋದು, ಅದು ಬಿಡೋದು, ಆ ಪ್ರಾಬ್ಲಮನ್ನು ಅಲ್ಲಿಗೆ ಬಿಡೋದು ಮಾಡಬಾರ್ದು. ಸೊ ಏನು ಮಾಡಬೇಕು? t1 ಈಕ್ವಲ್ಸ್ ಟು x ಬೈ v1. ಕರೆಕ್ಟಾ? x1 ಬೈ v1 ಆಯಿತು. ಯಾಕೆಂದರೆ ಫಸ್ಟು ಡಿಸ್ಟೆನ್ಸನ್ನು ಅದು v1 ಸ್ಪೀಡಲ್ಲಿ ಹೋಗಿದೆ. ಸೊ ಅದ್ರ ಮೂಲಕ ನಾವು ಟೈಮ್ t1 ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ, x1 ಬೈ v1. ಹಾಗೆಯೇ t2 ಈಕ್ವಲ್ಸ್ ಟು x2 ಬೈ v2 ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಮಾಡೋದು? ನಾವು ಅದೇ ಬೇಸಿಕ್ ಫಾರ್ಮುಲಾ ಏನಿದೆ, ಎವರೇಜ್ ಸ್ಪೀಡ್ ಈಕ್ವಲ್ಸ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಡ್ಯೂರೇಷನ್. ಸೊ ಟೈಮನ್ನು t1 ಮತ್ತು t2 ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಇದು ಇಂಪಾರ್ಟೆಂಟ್. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ ಕೇಳಿದ್ರೆ, x1 ಪ್ಲಸ್ x2 ಡಿವೈಡ್ ಬೈ x1 ಬೈ v1 ಪ್ಲಸ್ x2 ಬೈ v2. ನೋಡಿ, ಟೈಮ್ ಇರೋ ಜಾಗದಲ್ಲಿ ನಾವು ಕರೆಸ್ಪಾಂಡಿಂಗ್ ವ್ಯಾಲ್ಯೂಸನ್ನು x1 ಬೈ v1, x2 ಬೈ v2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಕೇಳಿದರೆ, ಇದೇ ಸಿಚುವೇಶನ್ ನೋಡಿ, ಇಫ್ ದೇ ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸಸ್, ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಬರೋದು ಹೀಗೆ ಇರುತ್ತೆ. ದೇ ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸಸ್ ಅಂತ ಕೊಡ್ತಾರೆ. ಅಂದರೆ a ಟು b ಫ್ರಾಮ್ b ಟು a ಅಂತ ಕೊಟ್ಟಿರ್ತಾರೆ, ವಿತ್ ಡಿಫ್ರೆಂಟ್ ಸ್ಪೀಡ್. ಒಂದು ಸರಿ ಬೇರೆ ಸ್ಪೀಡ್, ಇನ್ನೊಂದು ಸರಿ ಬೇರೆ ಸ್ಪೀಡ್ ಇರುತ್ತೆ. ಸೊ ಯಾವಾಗ ಡಿಸ್ಟೆನ್ಸ್ ಈಕ್ವಲ್ ಆಗುತ್ತೋ, x1 ಈಕ್ವಲ್ಸ್ ಟು x2 ಈಕ್ವಲ್ಸ್ ಟು x, ಅಂದರೆ ಎರಡೂ ಡಿಸ್ಟೆನ್ಸ್ಗಳು ಸೇಮ್ ಇದೆ, ನಾವು x1 x2 ಅಂತ ಬರೆಯೋದು ಬೇಡ. ಸೊ ಅದಕ್ಕೆ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಎಲ್ಲ x1 x2 ಎಲ್ಲ x ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ ನೋಡಿ, ಸಿಂಪ್ಲಿಫೈ ಮಾಡಿ 2x ಆಗುತ್ತೆ. ಈ ಡಿನಾಮಿನೇಟರ್ನ ನ್ಯೂಮರೇಟ್ ಪಾರ್ಟಲ್ಲಿ x ಕಾಮನ್ ಇದೆ, ಅದನ್ನು ಔಟ್ಸೈಡ್ ತೊಗೊಂಡ್ರೆ x ಕ್ಯಾನ್ಸಲ್ ಆಗುತ್ತೆ, 2 ಉಳ್ಕೊಳ್ಳುತ್ತೆ. ಸೊ 2x ಡಿವೈಡ್ ಬೈ x ನೋಡಿ, ಕಾಮನ್ ತೊಗೊಂಡಿದ್ದೀವಿ. ಲಾಸ್ಟಿಗೆ ಉಳಿಯೋದೇನು? ಸೊ ಇದರ LCM ತೊಗೊಳ್ಳಿ. ಸೊ ಇದರ ಡಿನಾಮಿನೇಟರು ಕಮ್ಸ್ ಟು ದ ನ್ಯೂಮರೇಟರ್. ಹಾಗಾಗಿ ಏನಾಯಿತು? 2 ಟೈಮ್ಸ್ v1 v2 ಡಿವೈಡ್ ಬೈ v1 ಪ್ಲಸ್ v2. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಂಬಿಡಿ. ಮ್ಯಾಕ್ಸಿಮಮ್ ಬರೋದು ಇದೇ ಒಂದು ಫಾರ್ಮುಲಾದ ಮೇಲೆ ಬರುವಂಥದ್ದು. ಏನು ಅಂದರೆ ಈಕ್ವಲ್ ಡಿಸ್ಟೆನ್ಸ್ ಇನ್ ವಿತ್ ಡಿಫ್ರೆಂಟ್ ಸ್ಪೀಡ್ ಅಂತೇಳಿ, ಡಿಫ್ರೆಂಟ್ ಸ್ಪೀಡಲ್ಲಿ ಈಕ್ವಲ್ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈ 3 ಇಂಟರ್ವಲನ್ನು ಕೊಟ್ಟಿರ್ತಾರೆ. ಬಾಡಿ ಕವರ್ಸ್ ಡಿಸ್ಟೆನ್ಸಸ್ x1 x2 x3 ಲೈಕ್ ದಿಸ್ ವೇ ಇನ್ ಟೈಮ್ ಇಂಟರ್ವಲ್ t1 t2 ಆ್ಯಂಡ್ t3 ಅಂತೇಳಿ. ಆವಾಗ ಏನು ಮಾಡಬೇಕು ನೀವು? ಸೇಮ್ ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್, ಇದೇ ನಮಗೆ ಎವರೇಜ್ ಸ್ಪೀಡ್ ಸಿಗುತ್ತೆ. ಬಟ್ ಏನಾಗುತ್ತೆ ಕೇಳಿದರೆ, ಟೈಮನ್ನು ಕೊಡದೇ ಇದ್ದರೆ ಏನು ಮಾಡಬೇಕು ನಾವು? ಸೊ ಟೈಮ್ ಕೊಡಲಿಲ್ಲ ಅಂದರೆ, ನಮಗೆ ಸ್ಪೀಡ್ ಕೊಟ್ಟಿದ್ದಾರಾ? ಓಕೆ, x1 ಬೈ v1 ಅಂದರೆ t1, x2 ಬೈ v2 ಅಂದರೆ t2, x3 ಬೈ v3 ಅಂದರೆ t3. ಇಷ್ಟು ಮಾಡ್ಕೊಂಡ್ರೆ ಆಯಿತು. ನಮಗೆ 3 ಜರ್ನಿಯ ಟೈಮ್ ಸಿಕ್ತು, ನಮಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು, ವಿಲ್ ಗೆಟ್ ದ ಆನ್ಸರ್. ಹೀಗೆ ಅಲ್ಲೂ ಒಂದು ಆಪ್ಷನ್ ಇರುತ್ತೆ. ಏನು ಕೇಳಿದರೆ, ಈ ದಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ವಿತ್ ಡಿಫ್ರೆಂಟ್ ಸ್ಪೀಡ್. ಈ ಎಲ್ಲ ಡಿಸ್ಟೆನ್ಸ್ಗಳು 3 ಪಾರ್ಟ್ ಇರ್ಬೋದು, ಬಟ್ ಎಲ್ಲ ಡಿಸ್ಟೆನ್ಸ್ಗಳು ಸೇಮ್ ಡಿಸ್ಟೆನ್ಸೇ ಆಗಿದ್ದರೆ
ಅವಾಗ ಏನಾಯಿತು x1 = x2 = x3 = x ಅಂತ ಬರಿಬೋದು ನಾವು. ಎಲ್ಲ x ಬರೆದ್ವಿ, 3x ಆಯಿತು. ಸೊ ನೆಕ್ಸ್ಟ್ ಇಲ್ಲೂ x ಕಾಮನ್ ತೆಗೆದು ಜಸ್ಟ್ ನೋಡ್ಕೊಂಡು ಬಂದಿದ್ದೀರಲ್ಲ ನೀವು. ಸೊ ಎಕ್ಸ್ಪ್ರೆಷನ್ ಇಷ್ಟು ಸಿಂಪಲಾಗಿ ಬಂದುಬಿಡುತ್ತೆ. 3/1/v1 + 1/v2 + 1/v3. ಓಕೆ. ಸೊ ಈ ಥರ ಒಂದು ಫಾರ್ಮುಲಾ ಅಥವಾ ಎಕ್ಸ್ಪ್ರೆಷನನ್ನು ನೀವು ನೆನ್ಪಿಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡೋದು. ಬಟ್ ಬೇಸಿಕಲಿ ನಿಮಗೆ ಐಡಿಯಾ ಬಂದಿದೆ. ಈಗ ಟೈಮ್ ಕೊಡಲಿಲ್ಲ ಅಂದರೆ ನಾವೇನು ಮಾಡಬೇಕು, ಸ್ಪೀಡನ್ನು ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದು. ಓಕೆ. ಈಗ ನೋಡಿ ಇಲ್ಲಿ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎ ಕಾರ್ ಮೂವ್ಸ್ ಫ್ರಮ್ A to B ವಿತ್ ಎ ಸ್ಪೀಡ್ ಆಫ್ 30 km/h ಆ್ಯಂಡ್ ಫ್ರಮ್ B to A ವಿತ್ ಎ ಸ್ಪೀಡ್ ಆಫ್ 20 km/h. ವಾಟ್ ಈಸ್ ದ ಎವರೇಜ್ ಸ್ಪೀಡ್ ಆಫ್ ದ ಕಾರ್ ಅಂತ ಕೇಳ್ತಾರೆ. ಈ ಥರ ಕೇಳ್ತಾರೆ. A to B ಮತ್ತು B to A ಎರಡೂ ಸೇಮ್ ಡಿಸ್ಟೆನ್ಸ್ ಅಲ್ವಾ. ಆಪ್ಷನ್ಸ್ ನೋಡಿ, ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಕರೆಕ್ಟ್ ಇರ್ಬೋದು ಅಂತ ವರ್ಕ್ ಮಾಡಬೇಕು, ಗೆಸ್ ಮಾಡುವಂಥದ್ದಲ್ಲ ಇದು ವರ್ಕ್ ಮಾಡಿ ನೀವು ವೆರಿ ಫಾಸ್ಟಾಗಿ ಸಾಧ್ಯ. ಇದು ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ. ಮೇನಾಗಿ ನೋಡಿ, ಈಕ್ವಲ್ ಡಿಸ್ಟೆನ್ಸಾ? ಎಸ್. ಎಷ್ಟು ಜರ್ನಿ ಇದೆ? 2 ಪಾರ್ಟ್ ಇದೆ. ಸೊ ಫಾರ್ಮುಲಾ ಡೈರೆಕ್ಟಾಗಿ ತೊಗೊಂಬಿಡಿ. V = 2 times v1 v2 / v1 + v2. ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತು. ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್ 24 km/h. ಇಷ್ಟು ಈಸಿ ಇರುತ್ತೆ. ಎಷ್ಟು ಫಾಸ್ಟಾಗಿ ಆಯಿತು ನೋಡಿ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ನು ನಮಗೆ ಬಿ ಇದೆ, 24 km/h. ಹೀಗೆ. ಸೊ ನೆಕ್ಸ್ಟ್ ಇನ್ನೊಂದು ನೋಡಿ, ಕಾರ್ ಮೂವ್ಸ್ ಎ ಡಿಸ್ಟೆನ್ಸ್ ಆಫ್ 200 ಮೀಟರ್. ಟೋಟಲ್ ಡಿಸ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ. ಇಟ್ ಕವರ್ಸ್ ದ ಫಸ್ಟ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಎಟ್ ಎ ಸ್ಪೀಡ್ ಆಫ್ 40 km/h ಆ್ಯಂಡ್ ದ ಸೆಕೆಂಡ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಎಟ್ ಎ ಸ್ಪೀಡ್ ಆಫ್ v. ಸೆಕೆಂಡ್ ಹಾಫಿನ ಡಿಸ್ಟೆನ್ಸು v, ಆ ಸೆಕೆಂಡ್ ಸ್ಪೀಡನ್ನು v ಅಂತ ಕೊಟ್ಟಿದ್ದಾರೆ. ಎವರೇಜ್ ಸ್ಪೀಡನ್ನು ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ v ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ಗಳು ಈ ಥರ ಇರ್ತವೆ. ಈಗ ನಾವು v ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೂ ಕೂಡ ಕಂಡೀಷನ್ ಏನು ಅಂದರೆ, ಇಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ವಿತ್ ಡಿಫ್ರೆಂಟ್ ಸ್ಪೀಡ್. ಸೊ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವು. ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಇಲ್ಲಿ ಎವರೇಜ್ ಸ್ಪೀಡನ್ನು ಕೊಟ್ಟಿದ್ದಾರೆ 48 ಅಂತೇಳಿ. ಒಂದು ಸ್ಪೀಡನ್ನು ಕೊಟ್ಟಿದ್ದಾರೆ 40 km/h. ಇನ್ನೊಂದನ್ನು ಫೈಂಡ್ ಔಟ್ ಮಾಡಿ, ಅದನ್ನು v ಅಂದ್ಕೊಂಡು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ಹಾಗೆ. ಸೊ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಥರ ಇಕ್ವೇಷನ್ ಸಿಗುತ್ತೆ. ಸಾಲ್ವ್ ಮಾಡಿ, ಇದನ್ನು ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದನ್ನು ಏನಾಯಿತು, 48 ಇದೆ, 2 × 40 ಅಂದರೆ 80 ಆಯಿತು. ಸೊ 8 ಇಂದ ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು ನಾವು. ಸೊ ನೆಕ್ಸ್ಟ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಇಲ್ಲಿ ಇರೋದೆಲ್ಲ. ಸೊ ಹಾಗೆ ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಈ ಥರ ಇಕ್ವೇಷನ್ ಬರುತ್ತೆ. ಸೊ 240 + 6v = 10v. 6v ಅಂದರೆ ಮೈನಸ್ ಆಗುತ್ತೆ, 4v ಉಳ್ಕೊಳ್ಳುತ್ತೆ. ಸೊ v = 4v = 240, therefore v = 60 km/h. ಎಷ್ಟು ಫಾಸ್ಟಾಗಿ ಆಗುತ್ತೆ ನೋಡಿ. ಸೊ ವೆರಿ ಸಿಂಪಲ್. ಸೊ ಹಾಗಾಗಿ ನಮ್ಮ ಕರೆಕ್ಟ್ ಆನ್ಸರ್ ಯಾವುದು, 60 km/h. ಓಕೆ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಎ ಬಸ್ ಟ್ರಾವೆಲಿಂಗ್ ದ ಫಸ್ಟ್ 1/3 ಡಿಸ್ಟೆನ್ಸ್ ಎಟ್ ಎ ಸ್ಪೀಡ್ ಆಫ್ 10 km/h, ದ ನೆಕ್ಸ್ಟ್ 1/3 ಎಟ್ ಎ 20 km/h ಆ್ಯಂಡ್ ದ ಲಾಸ್ಟ್ 1/3 ಎಟ್ ಎ 60 km/h. ಏನು ಹೇಳ್ತೀರಿ ಇದಕ್ಕೆ? ಈಕ್ವಲ್ ಡಿಸ್ಟೆನ್ಸಿಗೆ ಕವರ್ ಆಗ್ತಾ ಇದೆ ಅಲ್ವಾ. ದ ಎವರೇಜ್ ಸ್ಪೀಡ್ ಆಫ್ ದ ಬಸ್ ಈಸ್, ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಈಕ್ವಲ್ ಡಿಸ್ಟೆನ್ಸನ್ನೇ ಕವರ್ ಮಾಡಿದೆ. ಬಟ್ ಏನಾಗಿದೆ ಅಂದರೆ, ನಾವು ಡೈರೆಕ್ಟ್ ಫಾರ್ಮುಲಾನ ಯೂಸ್ ಮಾಡ್ಬೋದು. ನೆನಪಿದೆ ನನಗೆ, 3/1/v1 + 1/v2 + 1/v3. ಇದು v3, ಇದು v2 ಅಂತ ಇದೆ, v3 ಮಾಡ್ಕೊಳ್ಳಿ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ರೀತಿ ಬಂತು. 10 ಇದೆ, 20 ಇದೆ, 60 ಇದೆ. LCM ತೊಗೊಂಬಿಡಿ. ಸೊ LCM ತೊಗೊಂಡು 60 ಆಯಿತು. ಸೊ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಏನು ಬರುತ್ತೆ, 3/10, 6 + 3 9 + 1 10, 10/60. ಸೊ ಹಾಗಾಗಿ 60 ಡಿನಾಮಿನೇಟರ್ ಬರುತ್ತೆ, 0 ಕ್ಯಾನ್ಸಲ್ ಮಾಡಿ. 6 × 3 ಅಂದರೆ 18 km/h. ಎಷ್ಟು ಫಾಸ್ಟಾಗಿ ಆಗುತ್ತಲ್ವ. ಸೊ 18 km/h ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಏನು ಕೇಳಿದ್ರೆ, ಬಾಡಿ ಆಫ್ ಮಾಸ್ m ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಕವರ್ಸ್ ಹಾಫ್ ದ ಡಿಸ್ಟೆನ್ಸ್ ವಿತ್ ಎ ಸ್ಪೀಡ್ ಆಫ್ 2 m/s. ದ ರಿಮೈನಿಂಗ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಇಸ್ ಕವರ್ಡ್ ಇನ್ 2 ಈಕ್ವಲ್ ಟೈಮ್ ಇಂಟರ್ವಲ್ಸ್ ವಿತ್ ಎ ಸ್ಪೀಡ್ ಆಫ್ 3 m/s and 5 m/s ರೆಸ್ಪೆಕ್ಟಿವ್ಲಿ. ದ ಎವರೇಜ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಫಾರ್ ದ ಎಂಟೈರ್ ಜರ್ನಿ ಇಸ್. ಎಲ್ಲ ಈಸಿ ಆಗೋಯ್ತಲ್ಲ. ಇದು ನೋಡಿ, ಇದು ಸ್ವಲ್ಪ ಹೈಯರ್ ಲೆವೆಲ್ ಎಕ್ಸಾಮಿಂದು, ನೀವು CET NEET ಲೆವೆಲ್ಗಿಂತ ಜಾಸ್ತಿ. ಸೊ ಹಾಗಾಗಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಸೇಮ್ ಎವರೇಜ್ ಸ್ಪೀಡ್ ಕಾನ್ಸೆಪ್ಟೇ ಇರುತ್ತೆ. ಬಟ್ ಏನಾಗಿದೆ ಅಂದರೆ, ಇದನ್ನು ನಾವು ಒಂದು ಡಯಾಗ್ರಾಮ್ ಹಾಕೊಂಬಿಡೋಣ. ಸೊ ಈ ಡಯಾಗ್ರಾಮಲ್ಲಿ A ಇಂದ Bಗೆ ಒಂದು ಪಾರ್ಟು, B ಇಂದ C ಮತ್ತು C ಇಂದ D ಇನ್ನೊಂದು ಪಾರ್ಟ್ ಇದೆ. ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ಇದ್ರ ಡಿಸ್ಟೆನ್ಸನ್ನು ನಾವು D ಅನ್ಕೊಂಬಿಡೋಣ. ಅವ್ರೇನು ಹೇಳಿಲ್ಲ, ಈಕ್ವಲ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ, ಹಾಫ್ ಆಫ್ ದ ಜರ್ನಿ ಅಂತ ಹೇಳ್ತಾರೆ, ಹಾಫ್ ದ ಡಿಸ್ಟೆನ್ಸ್ ಅಂತೇಳಿ. ಸೊ ನಾನು D/2 ಅಂತ ಮಾಡಲ್ಲ, ಯಾಕೆಂದರೆ ನಮಗೆ ಇಲ್ಲಿ ಟೈಮ್ ಸೇವ್ ಆಗಬೇಕು ಮತ್ತು ಸಿಂಪಲ್ ಆಗಿರಬೇಕು ಕ್ಯಾಲ್ಕುಲೇಷನ್ನು. ಕನ್ವೀನಿಯೆಂಟ್ ಇದೆ ನಮಗೆ. ಏನು ಕೇಳಿದ್ರೆ D ಅಂತ ಇಟ್ಕೋಬೋದು. ಸೊ ಈ ಕಡೆದು D ಅಂತ ಇಟ್ಕೊಳ್ತೀನಿ, ಯಾಕೆಂದರೆ ಹಾಫ್ + ಹಾಫ್ ಆಯಿತು, ನಮಗೆ ಏನೂ ಮಿಸ್ಟೇಕ್ ಆಗೋದಿಲ್ಲ. ನೆಕ್ಸ್ಟು ಏನು ಕೇಳಿದರೆ, ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಟೈಮ್ T1 ತೊಗೊಂಡಿದೆ. ಸೊ ವಿತ್ ಸ್ಪೀಡ್ ಆಫ್ 2 m/s, ಅದು
ಟೈಮ್ ನಾವು ಅಂದ್ಕೊಳ್ಳೋಣ T1 ಅಂದರೆ ಕೊಟ್ಟಿಲ್ಲ ಅವರು, ಟೈಮ್ T1 ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಕೇಳಿದರೆ ಇಲ್ಲಿ T2 ಅಂದ್ಕೊಳ್ಳೋಣ, ಇಲ್ಲೂ ಕೂಡ T2ನೇ. ನೋಡಿ ಇದು ಇಂಪಾರ್ಟೆಂಟು. ಏನು ಅಂದರೆ ನೋಡಿ ಸೆಂಟೆನ್ಸ್ ನೋಡಿ, ದ ರಿಮೈನಿಂಗ್ ಹಾಫ್ ಆಫ್ ದ ಡಿಸ್ಟೆನ್ಸ್, ರಿಮೈನಿಂಗ್ ಹಾಫ್ ಅಂದರೆ B to D ಈಸ್ ಕವರ್ಡ್ ಇನ್ 2 equal ಟೈಮ್ ಇಂಟರ್ವಲ್ಸ್ ವಿತ್ ಎ ಸ್ಪೀಡ್ ಆಫ್ 2 equal ಟೈಮ್ ಇಂಟರ್ವಲ್ಸ್. ಅಂದರೆ T2 ಇದು ಟೈಮ್ ಏನಿದೆಯೋ ಇದು ಟೈಮ್ ಅದೇ ಇದೆ, ಸೇಮ್ ಟೈಮ್, 2 equal ಟೈಮ್ ಇಂಟರ್ವಲ್ಸ್ ವಿತ್ ಎ ಸ್ಪೀಡ್ ಆಫ್ 3 meter per second ಆ್ಯಂಡ್ 5 meter per second. ಸ್ಪೀಡ್ ಬೇರೆ ಬೇರೆ ಇದೆ. ಬಟ್ ಈಗ ಇಲ್ಲೊಂದು ಸಪೋಸ್ ನೋಡಿ, ಒಂದು ಎಕ್ಸಾಂಪಲ್ಗೆ 10 minutesಲ್ಲಿ ಬಿ ಇಂದ ಸಿಗೆ ಬಂದಿದೆ ಅಂದರೆ ಸಿ ಇಂದ ಡಿಗೂ 10 minutesೇ ತೊಗೊಂಡಿದೆ ಅಂತ ಅರ್ಥ. ಓಕೆನಾ? ಸರಿ, ಹಾಗಾದರೆ ಇವೆರಡೂ ಈಕ್ವಲ್ ಇರುತ್ತೆ. ಟೈಮು, ಸ್ಪೀಡ್ ಬೇರೆ ಇದೆ, ಡಿಸ್ಟೆನ್ಸ್ ಬೇರೆ ಇದೆ, ಟೈಮ್ ಮಾತ್ರ ಸೇಮ್ ಇದೆ. ಓಕೆ, ಸೊ ಈಗ ನಾನು ಇದು ಟೋಟಲ್ ಟೈಮನ್ನು 2 times T2 ಅಂತ ಬರಿಬೋದು. ಯಾಕೆಂದರೆ ಟೋಟಲ್ ಟೈಮ್ ನಾನು ನೋಡ್ತಾ ಇದ್ದೀನಿ ಇಲ್ಲಿಯೇ ಟೋಟಲ್ ಟೈಮ್ T1 ಆಯಿತು, ನಮ್ಗೆ ಇಷ್ಟು ಸಿಕ್ತು. ಇನ್ನು ಸ್ಪೀಡನ್ನು ಕೊಟ್ಟಿದ್ದಾರೆ, ಇಲ್ಲಿ 2 meter per second, ಇಲ್ಲಿ 3 meter per second ಫಸ್ಟ್ ಜರ್ನಿ, ಇಲ್ಲಿ 5 meter ಲಾಸ್ಟ್ ಜರ್ನಿ, ಅಂದರೆ 5 meter per secondಲ್ಲಿ ಮೂವ್ ಆಗಿದೆ. ಓಕೆ, ಹೇಗೆ ಸಾಲ್ವ್ ಮಾಡುವ ಇದನ್ನು? ಸೊ ಫಸ್ಟ್ ನಮ್ಗೆ ಗೊತ್ತಿದೆ ಎವರೇಜ್ ಸ್ಪೀಡ್ ಈಕ್ವಲ್ಸ್ ಟು x/t. ಹಾಗಾಗಿ D ಈಸ್ ಈಕ್ವಲ್ ಟು, ಅಂದರೆ ಎಕ್ಸನ್ನು ನಾನು D ಅಂತ ತೊಗೊಂಡ್ರೆ ಈಕ್ವಲ್ಸ್ ಟು V into t, ಡಿಸ್ಟೆನ್ಸ್ ಸಿಗುತ್ತೆ ನಮಗೆ. ಓಕೆ, ನಾವೇನು ಮಾಡುವ ಈಗ ಅಂದರೆ, ಫಾರ್ A to B ಮೋಷನ್, ಎ ಇಂದ ಬಿಗೆ ಬರುವಾಗ ಟೈಮು T1, ವೆಲಾಸಿಟಿ V1, ಡಿಸ್ಟೆನ್ಸ್ D ಸಬ್ಸ್ಟಿಟ್ಯೂಟ್ ಮಾಡಿ. ಸೊ D ಈಕ್ವಲ್ಸ್ ಟು V1 into T1. ಓಕೆ, ನಮಗೇನು ಗೊತ್ತಿದೆ ಇದರಲ್ಲಿ? V1 ಕೊಟ್ಟಿದ್ದಾರೆ ಅವ್ರು ನೋಡಿ, V1 is 2 meter per second. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ D ಈಕ್ವಲ್ಸ್ ಟು 2 times T1. ಯಾಕೆಂದರೆ ಸ್ಪೀಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಇಲ್ಲಿ ಏನಾಯಿತು ಕೇಳಿದ್ರೆ T1 ಈಕ್ವಲ್ಸ್ ಟು D/2. ನಮ್ಗೆ ಎರಡು ಸಿಕ್ತು, ಒಂದು D ಈಕ್ವಲ್ಸ್ ಟು 2 times T1, T1 ಈಕ್ವಲ್ಸ್ ಟು D/2. ಸರಿನಾ? ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಫಾರ್ B to C ಆ್ಯಂಡ್ C to D, B to C ಆ್ಯಂಡ್ C to D ನಮಗೇನು ಮಾಡುವ ಇಲ್ಲಿಗ? D ಈಕ್ವಲ್ಸ್ ಟು ಟೋಟಲ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ D, ಇಲ್ಲಿ ಕೂಡ ಏನು ಮಾಡುವ 3 times T2. ಯಾಕೆಂದರೆ ಸ್ಪೀಡ್ 3 ಇದೆ, 3 times T2 ಅಂದರೆ ಡಿಸ್ಟೆನ್ಸು, ಇಲ್ಲಿ 5 times T2 ಅಂದರೆ ಈ ಸಿ ಇಂದ ಡಿಗಿರೋ ಡಿಸ್ಟೆನ್ಸ್. ಸೊ ಟೋಟಲ್ ಈ ಡಿಸ್ಟೆನ್ಸ್ ಎಷ್ಟು? ಬಿ ಇಂದ ಡಿಗೆ 3 times T2 ಪ್ಲಸ್ 5 times T2 ಈಕ್ವಲ್ಸ್ ಟು 8 T2 ಆಯಿತು. ದೇರ್ಫೋರ್ T2 ಈಕ್ವಲ್ಸ್ ಟು D/8. ಕರೆಕ್ಟಾ? ಹಾಂ, ಈಗ ನಮ್ಗೆ ಸಿಕ್ಕಿದೆ ಟೋಟಲ್ ಡಿಸ್ಟೆನ್ಸು D ಪ್ಲಸ್ D 2D ಆ್ಯಂಡ್ ಟೋಟಲ್ ಟೈಮ್ ಈಸ್ ಹೌ ಮಚ್? T1 ಇಲ್ಲಿಗೆ 2 T2 ಇಲ್ಲಿಗೆ. ಏನು ಮಾಡಬೇಕು ನೆಕ್ಸ್ಟ್? T1 ವ್ಯಾಲ್ಯೂ ಗೊತ್ತಿದೆ, T2 ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಟೋಟಲ್ ಟೈಮ್ ಸಿಗುತ್ತೆ, ಟೋಟಲ್ ಡಿಸ್ಟೆನ್ಸ್ ಸಿಕ್ಕಿದೆ, ಆ್ಯಾವ್ರೇಜ್ ಸ್ಪೀಡನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಟೋಟಲ್ ಡಿಸ್ಟೆನ್ಸು 2D ಆಯಿತು, ಟೋಟಲ್ ಟೈಮ್ ಇದಾಯಿತು. ಈಗ ನಾವೇನು ಮಾಡುವ? ಆ್ಯಾವ್ರೇಜ್ ಸ್ಪೀಡನ್ನು ಫೈಂಡ್ ಔಟ್ ಮಾಡೋಣ ಫಾರ್ ದ ಎಂಟೈರ್ ಜರ್ನಿ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, T1 D/2, T2 D/8 ಅಂತೇಳಿ. ಬಟ್ ನಮಗೆ 2 times T2 ಬೇಕಲ್ವ ಇದು ಟೋಟಲ್ ಟೈಮಿಗೆ. ಸೊ 2 into D/8 ಇಲ್ಲಿ ಸಿಂಪ್ಲಿಫೈ ಮಾಡಿ D/4 ಆಗುತ್ತೆ. ಇನ್ನು ಉಳಿದಿರೋದೇನು? ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? 2D, ಟೋಟಲ್ ಟೈಮ್ T1 ಪ್ಲಸ್ 2T2. ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಯಿತು ನೋಡಿ, ಇದ್ರ ಮುಂದೆ ಸಿಂಪ್ಲಿಫೈ ಮಾಡೋದು ತುಂಬ ಈಸಿ. ಸೊ ದಿಸ್ ಈಸ್ ಈಕ್ವಲ್ಸ್ ಟು 8/3 meter per second. ಸೊ ಕರೆಕ್ಟ್ ಆಪ್ಷನ್ ನಮ್ದು ಯಾವುದಿದೆ? 8/3 meter per second. ಸೊ ಇದೊಂದು ಹೈಯರ್ ಲೆವೆಲ್ ಪ್ರಾಬ್ಲಮ್, ಬಟ್ ನೀವು ಥಿಂಕ್ ಮಾಡಿದರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಅಲ್ವಾ? ಸೊ ಹಾಂ, ಈಗ ಈ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡೋಣ. ನೆಕ್ಸ್ಟು ಈ ಯೂನಿಟಲ್ಲಿ ತುಂಬ ಇಂಪಾರ್ಟೆಂಟು ಕಾನ್ಸೆಪ್ಟ್ಗಳಿವೆ, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.